ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಕ್ಕ ಬಂದಿರೋ ಕಾರಣ ಇವತ್ತು ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ಬಂದು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಶೃಂಗೇರಿ, ಹೊರನಾಡು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಸೊ ಈ ಥರ ಒಂದು ದೇವ್ರುಗಳದ್ದು ಅಂದರೆ ಫುಲ್ ಎಲ್ಲ ಒಂದು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಹೇಗೆಲ್ಲ ಇರುತ್ತೆ ನಮ್ಮ ಈ ಟ್ರಿಪ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲ, ಬನ್ನಿ. ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗ್ತಿದ್ದೀವಿ ಅಂದರೆ ಈ ಥರ ಒಂದು ಸ್ನ್ಯಾಕ್ಸ್ ಇರಲೇಬೇಕಲ್ವಾ? ಅದರೊಳಗೂ ನಮ್ಮಮ್ಮ ಅಂತೂ ಎಲ್ಲರೂ ಒಂದು ಲಾಂಗ್ ಟ್ರಿಪ್ ಮಾಡಿದ್ರೆ ಸಾಕು, ಮನೇಲಿ ಕಡಲೆಪುರಿ ಅಂತೆ, ಪಾಪ್ಕಾರ್ನ್ ಇದ್ದು ನಮ್ಮ ಮನೇಲಿ ಡಿಫಾಲ್ಟಾಗಿ ಇದ್ದೇ ಇರುತ್ತೆ. ಬಿಕಾಸ್ ಯಾರು ಅಡ್ಜಸ್ಟ್ ಮಾಡ್ಕೊಂಡ್ರು, ನನ್ನ ಮಗಳು ಮಾಯಿ ಆ್ಯಂಡ್ ನಮ್ಮ ಅಕ್ಕ ಇಬ್ರಿಗೂ ಅಷ್ಟೇ ಈ ಥರ ಒಂದು ಕುರುಕ್ ತಿಂಡಿ ಇಲ್ಲದೆ ಇದ್ರೆ ಅವ್ರಿಗೆ ಜರ್ನಿನೇ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಅಂತ ಪಾಪ ಅಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ಆ್ಯಂಡ್ ನಮ್ಮ ಅಮ್ಮನಿಗೂ ಸ್ವಲ್ಪ ಎಲ್ಲ ಹೋಮ್ ಮೇಡ್ ಫುಡ್ಡೇ ಅವರು ಪ್ರಿಫರ್ ಮಾಡೋದು, ಹಾಗಾಗಿ ಎಲ್ಲ ಮಾಡ್ತಾ ಇದ್ರು. ಸೊ ಇಲ್ಲಿ ನೋಡಿ ನನ್ನ ಮಕ್ಕಳು ಇಬ್ಬರು ಎದ್ದು ರೆಡಿಯಾಗಿ ಕಾಯ್ತಾ ಇದ್ದಾರೆ ಯಾವಾಗ ಟ್ರಿಪ್ ಹೋಗೋಣ ಅಂತ. ಆ್ಯಂಡ್ ಇನ್ನೊಬ್ರು ಇಲ್ಲಿ ಮೂಡೇ ಇಲ್ಲ, ಅವ್ರಿಗೆ ಏನೋ ಒಂದು ಅವ್ರದೇ ಯೋಚನೆಯಲ್ಲಿ ಇದ್ದಾರೆ. ಬಿಕಾಸ್ ಬೆಳಿಗ್ಗೆ ಬೇಗ ಎದ್ದಿರ್ತಾರಲ್ಲ, ಸೊ ಹಾಗಾಗಿ ಅವ್ರು ನಾರ್ಮಲ್ ಮೂಡ್ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಫೈನಲಿ ನಾವು ಕೂಡ ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ನಾವು ಹೊರಡಕ್ಕೆ ರೆಡಿ ಆಗಿದ್ದೀವಿ. ಎಲ್ಲರೂ ಇವಾಗ ಹೊರಡ್ತಾ ಇದೀವಿ. ಎಲ್ಲ ಬಾಯ್ ಹೇಳಿ. ಸೊ ನಮ್ಮ ಒಂದು ಟ್ರಾವೆಲ್ ತುಂಬ ಚೆನ್ನಾಗಿರಲಿ ಆ್ಯಂಡ್ ತುಂಬ ಸೇಫ್ ಆಗಿರಲಿ, ತುಂಬ ಹ್ಯಾಪಿಯಾಗಿ ಖುಷಿಯಾಗಿರಲಿ ಅಂತ ನೀವು ಕೂಡ ನಮಗೆ ವಿಶ್ ಮಾಡಿ. ಸೊ ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಗಿದ್ರೆ ನೀವು ನಮ್ಮ ಜರ್ನಿ ಜೊತೆ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾವು ಹೊರಡಕ್ಕಿಂತ ಮುಂಚೆ ನಾವು ಹೋಗಂತ ಟಿಟಿಗೆ ಪೂಜೆ ಮಾಡ್ತಾ ಇದ್ವಿ, ನಮ್ಮ ಪ್ರಯಾಣ ಎಲ್ಲ ಸುಖಕರವಾಗಿರ್ಲಿ ಅಂತ. ಆಲ್ಸೋ ನಮ್ಮ ನೈಬರ್ ಭರ್ತೇಶ್ ಸರ್ ಅಂತ, ಸೊ ಇವರು ಕೂಡ ನಮಗೆ ವಿಶ್ ಮಾಡ್ಲಿಕ್ಕೆ ಬಂದಿದ್ರು. ಪಾಪ ಅವರು ನಮ್ಮ ಜೊತೆ ಪೂಜೆಗೆ ಜಾಯ್ನ್ ಆಗಿದ್ರು. ಆಕ್ಚುಲಿ ನಮ್ಮ ಅಕ್ಕ ಜರ್ಮನಿಗೆ ಹೋಗಕ್ಕೆ ಇನ್ನೊಂದು ವಾರ ಇದೆ ಅನ್ನೋಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು. ಸೊ ಅವಾಗ ಪೂಜೆ ಮಾಡಿಸಿದ್ದು. ಅದಾದ್ಮೇಲಿಂದ ನಾವು ಹೋಗೇ ಇರಲಿಲ್ಲ, 1 ವರ್ಷ ಹೋಗಿರ್ಲಿಲ್ಲ. ಹಾಗಾಗಿ ಅಕ್ಕ ಬಂದ ಕೂಡಲೇ ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಸಲ್ಲಿಸ್ಬೇಕನ್ನೋದೇ ಇದ್ದಿದ್ದು. ಹಾಗಾಗಿ ಟ್ರಿಪ್ ಅಂತ ನಾವು ಯೋಚನೆ ಮಾಡಿದಾಗ ಎಲ್ಲಿ ಬೇರೆ ಕಡೆ ಹೋಗೋಕ್ಕಿಂತ ಈ ಥರ ಒಂದು ಟೆಂಪಲ್ ರನ್ ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ಮನೆ ದೇವ್ರು ಮುಗಿಸ್ಕೊಂಡು ಅಲ್ಲಿಂದ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಆಲ್ಸೋ ಅಕ್ಕ ಬಂದಿದ್ದ ಟೈಮಲ್ಲಿ ತುಂಬಾನೇ ಇಲ್ಲೆಲ್ಲ ವೆದರ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಎಲ್ಲ ಕಡೆನೂ ಮಳೆ ಅದು ಇದು ಅಂತೆಲ್ಲ ನ್ಯೂಸಲ್ಲಿ ನೋಡಿ ಸೊ ಯಾವುದು ಬೇಡ, ಎಲ್ಲೂ ಹೋಗೋದು ಬೇಡ, ಇರೋದ್ರೊಳಗೆ ಸ್ವಲ್ಪ ಸೇಫೆಸ್ಟ್ ಪ್ಲೇಸ್ ಅಂತ ಯೋಚನೆ ಮಾಡಿದಾಗ ಈ ಥರ ಒಂದು ಟೆಂಪಲ್ ವಿಸಿಟ್ ಬೆಸ್ಟ್ ಅಂತ ಅನಿಸ್ತು. ಹಾಗಾಗಿ ಎಲ್ಲ ಹೊರಟ್ವಿ. ಆ್ಯಂಡ್ ನಾವು ಇಲ್ಲಿಂದ ಹೊರಟಿದ್ದು 8 ಮೆಂಬರ್ಸ್. ಸೊ ಹಾಗಾಗಿ ಇನೋವಾದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಲೇಟರ್ ಇದು ಬಂದು ಅಪ್ಪನ ಐಡಿಯಾ. ಸೊ ಅವ್ರಿಗೆ ಎಲ್ಲ ಎದ್ದು ಆರಾಮಾಗಿ ಓಡಾಡಲಿ, ಮಕ್ಕಳು ಎಲ್ಲ ತುಂಬ ಒಂಥರ ಕಂಜೆಸ್ಟೆಡ್ ಪ್ಲೇಸಲ್ಲಿ ಇರೋದು ಬೇಡ ಅನ್ನೋ ಕಾರಣಕ್ಕೆ ಬುಕ್ ಆಗಿರೋ ಇನೋವಾ ಕಾರ್ನ ಕ್ಯಾನ್ಸಲ್ ಮಾಡಿ ಲಾಸ್ಟ್ ಮಿನಿಟಲ್ಲಿ ಟಿಟಿನ ಬುಕ್ ಮಾಡಿದ್ವಿ. ನಿಜ ಹೇಳ್ಬೇಕಂದ್ರೆ ಇನಿಷಿಯಲಿ ಯಾರಿಗೂ ಈ ಪ್ಲಾನ್ ಇಷ್ಟ ಇರಲಿಲ್ಲ, ಟಿಟಿಲಿ ಏನಕ್ಕೆ ಅಷ್ಟು ದೊಡ್ಡ ಗಾಡಿಲಿ ಇರೋದು 8 ಜನಕ್ಕೆ ಅಂತ. ಬಟ್ ಲೇಟರ್ ನಮಗೆ ಅನ್ನಿಸ್ತು ನಿಜವಾಗ್ಲೂ ಇದೊಂದು ಬೆಸ್ಟ್ ಐಡಿಯಾ ಅಂತ. ಯಾಕಂದ್ರೆ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ತುಂಬಾ ಸ್ಪೇಷಿಯಸ್ ಆಗಿತ್ತು. ಮಕ್ಳಿಗಂತೂ ಎಲ್ಲಾ ಕಡೆ ಓಡಾಡ್ಕೊಂಡು ಅವ್ರು ಎಲ್ಲಿ ಬೇಕಲ್ಲಿ ಕುತ್ಕೊಂಡು ಅವರಂತೂ ತುಂಬಾನೇ ಚೆನ್ನಾಗಿ ಟ್ರಾವೆಲ್ ಎಂಜಾಯ್ ಮಾಡಿದ್ರು. ಅಂಡ್ ಲಾಂಗ್ ಜರ್ನಿ ಮಾಡುವಾಗ ದಿಸ್ ಇಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ಸುತ್ತೆ, ತುಂಬಾ ಕಂಫರ್ಟ್ನೆಸ್ ಇರೋದು. ಅಂಡ್ ಇವರು ನಮ್ಮ ಟಿಟಿ ಡ್ರೈವರ್ ನಮ್ನೆಲ್ಲಾನು ತುಂಬಾ ಸೇಫ್ ಆಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದ್ರು. ಸೊ ಅವರು ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಟ್ರಾವೆಲ್ ನ ಶುರು ಮಾಡೋಣ. ನಾನು ವಿಡಿಯೋ ಶುರುನಲ್ಲೇ ಹೇಳಿದ್ನಲ್ಲ, ನಮ್ಮ ಅಕ್ಕ ನಮ್ಮ ಆಯಿಗೆ ಇಬ್ರಿಗೆ ಏನಾದ್ರು ಈ ತರ ಟ್ರಾವೆಲ್ ಅಲ್ಲಿ ಸ್ನಾಕ್ಸ್ ಇರ್ಲೇಬೇಕು ಅಂತ. ಸೊ ಈಗಾಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಟ್ರಾವೆಲ್. ಈಗ ತಾನೇ ಇನ್ನೂ ಶುರು ಮಾಡಿದೀವಿ, ಅಷ್ಟ್ರಲ್ಲಿ ಆಗ್ಲೇ ನಮ್ಮ ಆಯಿ ಅದ್ ಬೇಕು ಇದ್ ಬೇಕು ಅಂತ ಆಗ್ಲೇ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು. ನಾನಂತೂ ಈ ದಿನಕ್ಕೆ ಲೈಕ್ ಮೋಸ್ಟ್ ಅವೇಟೆಡ್ ಅಂತಾನೆ ಹೇಳ್ಬೋದು. ತುಂಬ ದಿನಗಳು ವೇಟ್ ಮಾಡಿ ಆಫೀಸ್ಗೂ ಒಂದು 15 ಡೇಸ್ ರಜಾ ಹಾಕಿ ನನ್ನ ವೆಕೇಷನ್ಸ್ ಎಲ್ಲ ತುಂಬ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ, ನಮ್ಮ ಆಯಿ ಅವಳ ಜೊತೆ ಟ್ರಿಪ್ಗೆ ಹೋದ್ರೆ ಗೊತ್ತಲ್ಲ, ಈ ಮಕ್ಳಿಗೆ ಜೊತೆ ಟ್ರಿಪ್ಗೆ ಹೋದ್ರೆ ಹೇಗಿರುತ್ತೆ ಅಂತ ಡಿಮಾಂಡ್ಸು. ಸೊ ಥ್ರೂ ಔಟ್ ದ ಜರ್ನಿ ನನಗೆ ಅದು ಬೇಕು ಇದು ಬೇಕು ನೀರು ಬೇಕು ಏನಾದರೂ ಒಂದು ಹೇಳ್ತಾನೆ ಇದ್ಲು, ಆರಾಮಾಗಿ ಕುತ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಏನಾದರೂ ಒಂದು ಇದನ್ನೇ ಒಂದು ಲೈಕ್ ಏನಾರು ಮಾಡೋಣ ಅಂದ್ಬಿಟ್ಟು ಒಂದು ರೀಲ್ಸ್ ಥರ ಮಾಡಿದ್ವಿ ನಾನು ಮಾಯಿ. ಸೊ ಟ್ರಾವೆಲ್ಲು ಹಾಗೆ ಟೈಮ್ ಪಾಸ್ ಆಗಬೇಕಲ್ಲ ಅಂತ ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ವಿ, ರೀಲ್ಸ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ರೀಲ್ಸ್ ಎಲ್ಲ ಮಾಡ್ತಾ ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು. ಆ್ಯಂಡ್ ನಾವು ಕೂಡ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದು ತಲುಪಿದ್ವಿ.
ನೋಡಿ ಇದೇ ನಮ್ಮ ಮನೆ ದೇವರು ಕೋಟೆ ರಾಯನ ಸ್ವಾಮಿ ದೇವಸ್ಥಾನ ಅಂತ ಇದು. ಈ ದೇವರು ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಕೋಟೆ ಒಳಗಡೆ ನೆಲೆಸಿರೋ ಕಾರಣ ಇದನ್ನ ಕೋಟೆ ರಾಯನ ಸ್ವಾಮಿ ಅಂತ ಕರೀತಾರೆ ಇಲ್ಲಿನ ಸ್ಥಳೀಯಸ್ಥರು. ನನ್ನ ಮನಸ್ಸಿಗೆ, ನಮ್ಮ ಮನೆಯವರ ಎಲ್ಲರ ಮನಸ್ಸಿಗೆ ಇಲ್ಲಿ ಬಂದ್ರೆ ಬಹಳ ಬಹಳ ನೆಮ್ಮದಿ, ನಮಗೆ ತುಂಬಾ ಖುಷಿ ಆಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ, ಏನೋ ಒಂದು ಶಕ್ತಿ ಬಂದಂಗೆ. ಸೊ ಅಟ್ಲೀಸ್ಟ್ ನಾವು ಮನೆಯವರೆಲ್ಲ ವರ್ಷಕ್ಕೆ ಒಂದು ಸಲ ಆದ್ರೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸಾಧ್ಯ ಆದ್ರೆ ಒಂದು 2 ಸಲ ಕೂಡ ಬರ್ತೀವಿ. ಅಂದ್ರೆ ಯಾರಾದ್ರೂ ನಮ್ಮ ರಿಲೇಟಿವ್ಸ್ ಅಲ್ಲಿ ಪೂಜೆಗಳನ್ನೆಲ್ಲ ಮಾಡ್ತಿರ್ತಾರೆ ಇಲ್ಲಿ, ಪರ ಅಂತ ಹೇಳ್ತಾರಲ್ಲ, ಜಾತ್ರೆ ತರ, ಅಂದ್ರೆ ಮನೆಯವ್ರನ್ನೆಲ್ಲ ಕರೆದು ಊಟ ಎಲ್ಲ ಹಾಕ್ಸ್ತಾರೆ. ಸೊ ಆ ತರ ಒಂದು ವಾಡಿಕೆ ಇದೆ ಇಲ್ಲಿ. ಅದಿರುವಾಗೆಲ್ಲ ನಮ್ಮ ತಂದೆ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಈ ಕೋಟೆರಾಯನ ಸ್ವಾಮಿ ಬೆಟ್ಟ ಹತ್ತಕ್ಕಿಂತ ಮುಂಚೆ ಬೆಟ್ಟದ ಕೆಳಗಡೆ ಪಾದ ಇದೆ ದೇವ್ರದು. ಸೊ ಅದಕ್ಕೆ ಪಾದಕ್ಕೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಬೆಟ್ಟ ಹತ್ತೀವಿ. ಇದನ್ನ ಚಿಕ್ಕ ಬೆಟ್ಟ ಅಂತ ಹೇಳ್ತಾರೆ. ಇದಕ್ಕೆ ಆಪೋಸಿಟ್ ಇನ್ನೊಂದಿದೆ ನರಸಿಂಹ ಸ್ವಾಮಿ ಬೆಟ್ಟ, ಅದು ಬಂದು ದೊಡ್ಡ ಬೆಟ್ಟ ಅಂತೀವಿ. ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ. ಸೊ ಅದು ಆಮೇಲಿಂದ ಹೋಗೋಣ. ಇವಾಗ ನಾವು ಕೋಟೆರಾಯನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ನಮ್ಮ ಮನೆ ದೇವರು, ಇದು ಕೋಟೆರಾಯನ ಸ್ವಾಮಿ. ಸೊ ಅಲ್ಲಿ ಇಲ್ಲ, ಇಲ್ಲೊಂದು ಬೆಟ್ಟ ಕಾಣಿಸಿದಿಲ್ಲ, ಅದು ನರಸಿಂಹಸ್ವಾಮಿ ಬೆಟ್ಟ ಇದು. ಸೊ ಇವೆರಡು ಮುಗುಂದ ಹೆಣ್ಣು ದೇವಸ್ಥಾನ ಇದೆ, ಸೋಮನಾಳಮ್ಮ ಮತ್ತು ಕೋಟೆ ಮಾರಮ್ಮ ಅಂತ. ಆ ದೇವಸ್ಥಾನಕ್ಕೂ ಹೋಗಿ, ಅಂದರೆ ನಮ್ಮ ಮನೆ ದೇವಸ್ಥಾನ, ಅಂದರೆ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆಲ್ಲ ಹೋಗಾದ್ಮೇಲೆ ನಾವೆಲ್ಲ ನೇರ ಸೌತ್ ಕೆನರಾ ಟ್ರಿಪ್ ಮಾಡ್ತೀವಿ. ಅಂದರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಹೊರನಾಡು ಈ ಥರ ಅಂದ್ಕೊಂಡಿದ್ವಿ. ಸೊ ನೋಡೋಣ. ಸೊ ಕಂಪ್ಲೀಟ್ ಡಿವೈನ್ ಒಂದು ಏನಂತಾರೆ, ಒಂದು ಎಕ್ಸ್ಪೀರಿಯನ್ಸ್, ಡಿವೈನ್ ವೈಬ್ ಸಿಗುತ್ತೆ. ಸೊ ಥ್ರೂ ಔಟ್ ದ ಜರ್ನಿ ನಾವೆಲ್ಲ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇರ್ತೀವಿ. ಸೊ ಹೇಗೆಲ್ಲ ಇತ್ತು ನಮ್ಮ ಈ ದಿನ ಅಂತ ನೀವು ನೋಡಿ ಆಯಿತಾ. ಮುಂಚೆ ಇಲ್ಲ ಇಲ್ಲಿ ಹಾಗೆ ಮಡ್ ರೋಡ್ ಇತ್ತು. ಸೊ ಇವಾಗ ಇಲ್ಲಿ ಮೆಟ್ಲೆಲ್ಲ ಹಾಕ್ಸಿದ್ದಾರೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಬಿಸಿಲಾದರೆ ಮೇಲ್ಗಡೆ ಎಲ್ಲ ಪ್ರೊಟೆಕ್ಷನ್ಗೆ ಅಂತ ಶೆಡ್ ಎಲ್ಲ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಇವಾಗ. ಸೊ ಬನ್ನಿ ಹೋಗೋಣ ಹಾಗಿದ್ರೆ. ಸ್ವಲ್ಪ ದೂರ ಬಿಸಿಲಿದೆ, ಸ್ವಲ್ಪ ದೂರ ನೆರಳಿದೆ. ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಈ ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಹೋದಾಗ ಏನೋ ಒಂದು ಸ್ವಲ್ಪ ರಿನೋವೇಟ್ ಎಲ್ಲ ಮಾಡ್ತಾ ಇದ್ರು. ಯೂಶಲಿ ನಾವು ಬೆಟ್ಟದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋವಾಗ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲರೂ ಹಾಗೆ ಮಾಡ್ತಾರೆ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರೋದು ಗಣಪತಿ ವಿಗ್ರಹ. ಇಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಬೆಟ್ಟಕ್ಕೆ ಹೋಗ್ತೀವಿ. ಈ ಒಂದು ಗಣಪತಿನ ಬಂಡೆ ಮೇಲೆ ಕೆತ್ತಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಈ ಗಣಪತಿನ. ತುಂಬಾ ಚೆನ್ನಾಗಿದೆ. ಆ ಕಲ್ಲು ಕೂಡ ತುಂಬಾ ಚೆನ್ನಾಗಿದೆ, ಬಂಡೆ ಕಲ್ಲು. ಸೊ ನೀವೇ ನೋಡ್ತಾ ಇರ್ಬೋದು. ಗಣಪತಿಗೆಲ್ಲ ಪೂಜೆ ಮಾಡಿದ್ಮೇಲೆ ಮತ್ತೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೋಟೆರಾಯನ ಸ್ವಾಮಿ ಅಥವಾ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರು ಬಂದು ನಮ್ಮ ಮನೆ ದೇವರು. ಹಾಗಾಗಿ ನಮ್ಮ ಮೊದಲನೇ ಪೂಜೆ ಬಂದು ಈ ಒಂದು ಬೆಟ್ಟಕ್ಕೆ. ನಾವು ಯಾವಾಗಲೇ ಬಂದರೂ ಕೂಡ ಫಸ್ಟು ಈ ಬೆಟ್ಟ ಹತ್ಕೊಂಡು ಹೋಗಿ ಇಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ನಾವು ಕಂಬದ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ಅದೇ ಥರ ಕಂಬದ ನರಸಿಂಹಸ್ವಾಮಿ ವಂಶಸ್ಥರು ಕೂಡ ಅಲ್ಲಿಗೆ ಫಸ್ಟ್ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಇಲ್ಲಿ ಚಿಕ್ಕ ಬೆಟ್ಟಕ್ಕೆ ಬರ್ತಾರೆ. ಆಲ್ಸೋ ಈ ಚಿಕ್ಕ ಬೆಟ್ಟದಲ್ಲಿ ಅಂದರೆ ಕೋಟೆರಾಯನ ಸ್ವಾಮಿ ದೇವಸ್ಥಾನದಲ್ಲಿ ಸಿಹಿ ಅಷ್ಟೇ ಮಾಡೋದು. ದೊಡ್ಡ ಬೆಟ್ಟದಲ್ಲಿ ಅಂದರೆ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ನಾನ್ ವೆಜ್ ಮಾಡ್ತಾರೆ. ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ದೊಡ್ಡ ಬೆಟ್ಟ. ಇಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಅಲ್ಲಿಗೆ ಹೋಗೋಣ ನಾವು. ಈಗ ನಾವು ಕೋಟೆರಾಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಸ್ಟೆಪ್ಸ್ ಅಷ್ಟೇ ಬಾಕಿ ಇದೆ. ಸೊ ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೈಕಾಲೆಲ್ಲ ತೊಳಿಲಿಕ್ಕೆ ಇಲ್ಲಿ ಟ್ಯಾಪ್ ಎಲ್ಲ ಇದೆ. ಸೊ ಅಲ್ಲಿ ತೊಳ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಪಾಲ ಅಗ್ರಹಾರ ಕೆರೆ ಅಂತ. ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ಗಿಡಗಳೆಲ್ಲ ಇಷ್ಟೊಂದೆಲ್ಲ ಬೆಳೆದಿರಲಿಲ್ಲ. ಆ್ಯಂಡ್ ಇದರ ದೇವಸ್ಥಾನದೆಲ್ಲ ವೇಸ್ಟ್ ಕೂಡ ಹಾಕಿರಲಿಲ್ಲ. ಹಾಗಾಗಿ ಕೆಲವೊಂದು ಸ್ಟೆಪ್ಸ್ ಎಲ್ಲ ಕಾಣಿಸ್ತಿತ್ತು ಕೆಳಗಡೆ ಹೋಗ್ಲಿಕ್ಕೆ. ಬಟ್ ಇವಾಗ ಏನೂ ಕಾಣಿಸ್ತಿಲ್ಲ. ಅಲ್ಲಿ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿದೆ. ಗಿಡಗಳು ಕೂಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಸೊ ನೋಡಿ ಈಗ ಕಾಣಿಸ್ತಾ ಇದೆ ನೀಟಾಗೆ. ಇದು ಪಾಲ ಅಗ್ರಹಾರ ಕೆರೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಗರುಡ ಕಂಬ. ಸೊ ಒಳಗಡೆ ಆಬ್ವಿಯಸ್ಲಿ ಫೋಟೋ ಎಂಟ್ರಿ ಇಲ್ಲ ಅಂದ್ಕೊಳ್ತೀನಿ. ಮೋಸ್ಟ್ಲಿ ಫೋಟೋ ಇಲ್ಲ ಅಂದ್ಕೊಳ್ತೀನಿ. ಸೊ ನೋಡೋಣ ಒಳಗಡೆ ಏನಾದರೂ ಪುರೋಹಿತರು ಏನಾದರೂ ಫೋಟೋ ತೆಗಿಬೋದು ಅಂದರೆ ನಮ್ಮ ಮೂಲ ದೇವ್ರನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ. ಸೊ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡಲಿಕ್ಕೆ. ಬನ್ನಿ ಮಾಯಿ ಕೃಷ್ಣ. ಸೊ ಲಕ್ಕಿಲಿ ಇಲ್ಲಿ ಒಳಗಡೆ ಪುರೋಹಿತರು
ವಿಡಿಯೋ ಮಾಡಲಿಕ್ಕೆ ಹೇಳಿದ್ದಾರೆ, ವಿಡಿಯೋ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ನೋಡೋಣ ಬನ್ನಿ ಹೇಗಿದೆ ಅಂತ. ಗುಹೆ ಒಳಗಡೆ ಮೂಡಿರೋ ದೇವ್ರದ್ದು. ಇಲ್ಲಿ ಲಕ್ಷ್ಮೀ ದೇವರಿದೆ. ನೀವು ನೋಡ್ತೀರಾ ವಿಗ್ರಹ ಬಂದು ಲಕ್ಷ್ಮೀ ದೇವಿ ವಿಗ್ರಹ. ಇದು ಈ ಕೋಟೆರಾಯನ ಸ್ವಾಮಿ ವಿಗ್ರಹ ಮತ್ತು ಈ ಬಂಡೆಕಲ್ನ ಸ್ವತಃ ಪರಶುರಾಮರೇ ಕೆತ್ತಿರೋದು. ತನ್ನ ಕೊಡ್ಲಿಯಿಂದ ಉಳಿಪೆಟ್ಟು ಬೀಳ್ದಂಗೆ ಕೊಡ್ಲಿಯಿಂದ ಕೆತ್ತಿರೋದಂತೆ. ಸೊ ಇದನ್ನ ಈ ಪುರೋಹಿತರು ಹೇಳ್ತಾರೆ. ಅವ್ರೇನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ಕೆತ್ತನೆಯನ್ನ ಮಾಡಿರೋದು ಯಾವುದು ಉಳಿಪೆಟ್ಟಿದೆ ವಿಗ್ರಹನ ತ್ರೇತಾಯುಗದಲ್ಲಿ ರಾಮದೇವರೇ ಬಂದು ಇಲ್ಲಿಗೆ ಬಂದು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿಂದ ಪ್ರಯಾಣ ಮಾಡಿದ್ದಾರೆ ಮೇಲ್ಕೋಟೆಗೆ ಅಂತ ಇತಿಹಾಸ ಇದೆ. ಇಲ್ಲಿಂದ ಆಲ್ತಿ ಬೆಟ್ಟೆಗೆ ಹಿಂದೆಗಡೆ ಗುಹೆನೂ ಇದೆ, ಆಲ್ತಿ ಹೋಗುತ್ತೆ ರೋಡ್ ಇದೆ ಹಿಂದೆ, ಅದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಯಾರೋ ಓಡಾಡಕ್ಕಾಗಲ್ಲ. ತುಂಬಾ ಕೋಟಿ ವರ್ಷದ ವಿಗ್ರಹ ಇದು. ಪರಶುರಾಮರು ಅವ್ರ ಕೊಡ್ಲಿಯಿಂದ ಬರೀ ಉಳಿ ಇಲ್ದಾಗಲೇ ಬರೀ ಕೊಡ್ಲಿಯಿಂದ ಕೆತ್ತನೆ ಮಾಡಿರೋ ಮೂರ್ತಿ. ಒಂದೇ ಬಂಡೆಯಲ್ಲಿ ಕುತ್ಕೊಂಡು ಮಲ್ಕೊಂಡು ಮಂಡಿಗಾಲು ಉಳ್ಕೊಂಡೆಲ್ಲ ಕೆತ್ತನೆ ಮಾಡಿದ್ದಾರೆ. ಇಲ್ಲೆಲ್ಲ ಇದೆಲ್ಲ ಬಂಡೆನೆ, ನೀವು ಕೂತಿರೋದೆಲ್ಲ ಬಂಡೆನೆ. ಎಷ್ಟು ವರ್ಷದ ಹಳೆಯ ದೇವಸ್ಥಾನ ಇದು? ಇದು ನಾವು ಬಂದು ಕಲಿಯುಗದಲ್ಲಿ ಇದ್ದೀವಿ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಅಲ್ಲೇ 2 ಯುಗ ಆಗೋಗಿದೆ. 5-10 ವರ್ಷ ಆಗೋಯ್ತು ಆ ಲೆಕ್ಕ ಪ್ರಕಾರ. ಇದು ಕಲಿಯುಗದ ಮೊದಲನೇ ಪಾದ. ಇದು ಅಂದ್ರೆ 1000 ವರ್ಷ ಆಯ್ತು ಕಲಿಯುಗ ಶುರುವಾಗಿ. ಇನ್ನ 4000 ವರ್ಷಗಳು ಇಲ್ಲಿ ಇರಬೇಕು. ಆ ನಂತರ ಮತ್ತೆ ಪುನರುತ್ಥಾನ ಇದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಚೆನ್ನಾಗಿ ಆಯ್ತು. ನಮ್ಮ ಹೆಸರು ಸುಹಾಸ್ ಅಂತ. ಸುಹಾಸ್, ಗುಡ್. ಶ್ರೀನಿವಾಸಸ್ಯ ಕರುಣಾಮಿಹರೂಪಿಣೀಂ ಚತುರ್ವಿಷ್ಣುಸ್ತದಾ ವರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರುಣಶ್ಚೈವ ಸರ್ವಂ ವಿಷ್ಣುಮಯಂ ಜಗತ್. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹರಿ ಓಂ ಅದ್ಯ ಪೂರ್ವಚರಿತಾಯ ಏವಂ ಗುಣವಿಜಯೇನ ಪ್ರತಿಷ್ಠಾಯಾಮಸ್ಯಾಂ ನೃಪೋ ಶ್ರೀ ಭಗವದಾಗ್ನೇಯ ಭಗವದ್ಗೈಂಕರಿ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ವಿಶೇಷತಃ ಅಸ್ಮಿನ್ ಕ್ಷೇತ್ರಾದೇಯಃ ದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿ ದಿವ್ಯ ಸನ್ನಿಧಿ ಅಷ್ಟೋತ್ತರ ಪೂಜಾಂಚ ಕರ್ಮ ಕರಿಷ್ಯಸ್ಯ ಮಹಾಭಕ್ತಸ್ಯ. ತಮ್ಮ ಗೋತ್ರ ಏನು? ವಿಷ್ಣುಗೋತ್ರೋದ್ಭವಸ್ಯ ಸರ್ವೇಷಾಂ ಸಾ ಕುಟುಂಬ ಪ್ರಕರಣಂ. ಇದ್ರದಾಯ್ತಾ? ನಮಸ್ಕಾರ. ಕ್ಷೇಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ನಮಃ. ನೀಲಾಚಲ ನಿವಾಸಾಯ ಮಂಗಳಾಜಾಧನ ಪರೈಃ ಮದಾಚಾರ್ಯ ಪರೋಗಮೈಃ ಸರ್ವೈಶ್ಚ ಪೂರ್ವೈಃ ಆಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಶ್ರೀನಿವಾಸ ಸ್ವಾಮಿ ದಿವ್ಯ ಕೃಪಾ ಕಟಾಕ್ಷ ಪರಿಪೂರ್ಣದ ತುಂಬಾ ವಿಶೇಷವಾಗಿ 7 ದಿವಸ ಕಾರ್ಯಕ್ರಮ. ಬ್ರಹ್ಮೋತ್ಸವನ ಅಲ್ಲ? ನೋಡಿದ್ರಲ್ಲ ನಮ್ಮ ಮನೆ ದೇವರು ಕೋಟೆರಾಯನ ಸ್ವಾಮಿ ವಿಗ್ರಹನ. ನನಗಂತೂ ತುಂಬಾ ಖುಷಿ ಆಯ್ತು. ಆಲ್ಸೋ ಅವ್ರು ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರು, ಅದು ಕೂಡ ತುಂಬಾ ಖುಷಿ ಆಯ್ತು. ಜೊತೆಗೆ ಈ ಒಂದು ವಿಗ್ರಹದ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟರು. ಅಂಡ್ ಪೂಜೆ ಕೂಡ ತುಂಬಾ ಚೆನ್ನಾಗಾಯ್ತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದೆ ದೇವಸ್ಥಾನದ ಸುತ್ತ. ಸೊ ದೇವಸ್ಥಾನದ ಸುತ್ತ ವ್ಯೂ ನೋಡಿ ಈ ತರ ಇದೆ. ಆ್ಯಂಡ್ ಇಲ್ಲಿ ಬರೋ ಭಕ್ತರಲ್ಲಿ ಏನಾದರೂ ಮನೆ ಕಟ್ಟಬೇಕು ಅನ್ನೋ ಆಶಯ ಇದ್ದರೆ ಅವ್ರು ಇಲ್ಲಿ ಬಂದು ಮನೆ ಥರ ಕಲ್ಗಳನ್ನ ಜೋಡಿಸಿ ಹೋಗ್ತಾರೆ.
ಸೊ ಅರ್ಕೆ ಕಟ್ಕೊಂಡು ಹೋಗ್ತಾರೆ, ಅದನ್ನ ಇಲ್ಲಿ ಮಾಡಿದ್ರು. ಸೊ ಇದು ದೇವಸ್ಥಾನ ಸುತ್ತ ಇರೋಂಥ ವ್ಯೂ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ ಮುಂಚೆ ಎಲ್ಲ ಈ ಥರ ಶೆಡ್ ಎಲ್ಲ ಹಾಕಿರ್ಲಿಲ್ಲ. ಈಗ ಶೆಡ್ ಎಲ್ಲ ಉದ್ದಕ್ಕೂ ಬೆಟ್ಟದ ಉದ್ದಕ್ಕೂ ಆ್ಯಂಡ್ ಬೆಟ್ಟದ ಮೇಲೂ ಕೂಡ ಶೆಡ್ಗಳನ್ನ ಹಾಕಿದ್ದಾರೆ. ಸೊ ಬಿಸಿಲಿರಲಿ ಮಳೆ ಇರಲಿ, ಸೊ ಅದೇನೋ ಬೆಟ್ಟ ಹತ್ತಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಹಾಕಿರೋದು. ಈಗ ನಾವು ನಮ್ಮ ಮನೆ ದೇವರಾದಂಥ ಕೋಟೆರಾಯನ ಸ್ವಾಮಿ ದೇವಸ್ಥಾನದ ದರ್ಶನ ಪಡೆದು ಇಲ್ಲಿಂದ ನಾವು ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು ಈ ಕೋಟೆರಾಯನ ಸ್ವಾಮಿ ದರ್ಶನ ಮಾಡಿದ್ದು. ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಕೆಳಗಡೆ ಹೋಗೋಣ ಇನ್ನೊಂದು ಬೆಟ್ಟಕ್ಕೆ. ಏನು ಕಲ್ಲಿದು? ಈ ವಿಗ್ರಹ ಆಗ್ಲೇ ಹೋಗೋವಾಗ ನೋಡಿದ್ವಲ್ಲ ಗಣಪತಿ ವಿಗ್ರಹ, ಆ ವಿಗ್ರಹ ಇದು. ಅಂಡ್ ಕೆಳಗಡೆ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಬೆಟ್ಟಕ್ಕೆ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ನಲ್ಲ, ಸೊ ಆ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದೀವಿ. ಇಲ್ಲಿ ಬಂದಾಗೆಲ್ಲ ನಾವೇ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬರೋ ಭಕ್ತಾದಿಗಳೇ ಪೂಜೆ ಮಾಡ್ತಿರ್ತಾರೆ. ನಾನಂತೂ ಇದುವರೆಗೂ ಇಲ್ಲಿ ಪೂಜೆ ಮಾಡೋ ಯಾವ ಒಂದು ಪೂಜಾರಿಗಳನ್ನೂ ಇದುವರೆಗೂ ನೋಡಿಲ್ಲ. ಸೊ ಇದಕ್ಕೆ 2 ಬಾಗ್ಲಿದೆ. ಮೇನ್ ಬಾಗ್ಲು ಯಾವಾಗ್ಲೂ ಓಪನ್ ಇದ್ದೇ ಇರುತ್ತೆ. ಆ್ಯಂಡ್ ಇದು ಗರ್ಭಗುಡಿ ಬಾಗಿಲು. ಮೋಸ್ಟ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಅವತ್ತು ಕೂಡ ಯಾರು ಇಲ್ದಿದ್ದ ಕಾರಣ ನಾವೇ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಮ್ಮ ಮನೆ ದೇವರಾದಂಥ ಕೋಟೆರಾಯನ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ. ಆ ದೇವ ದರ್ಶನ ಪಡೆದು ನಿಮಗೂ ಕೂಡ ಆ ದರ್ಶನ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಾಳಿನ ವಿಡಿಯೋದಲ್ಲಿ ನಾವು ದೊಡ್ಡ ಬೆಟ್ಟಕ್ಕೆ ಅಂದರೆ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಂಥ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಆಗಿದ್ರೆ ನಾಳೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್.